ಯಾವುದೇ ದೇವಾಲಯದಲ್ಲಿ ಸಾಮಾನ್ಯವಾಗಿ ದೇವರಿಗೆ ಲಡ್ಡು ಅಥವಾ ಸಿಹಿ ತಿಂಡಿಗಳನ್ನು ನೀಡಲಾಗುತ್ತೆ. ಸಾಮಾನ್ಯವಾಗಿ ಕೇವಲ ಸಿಹಿ ತಿಂಡಿಗಳನ್ನು ಮಾತ್ರ ಪ್ರಸಾದ ರೂಪದಲ್ಲಿ ವಿತರಿಸಲಾಗುತ್ತೆ. ಆದರೆ ನಮ್ಮ ದೇಶದಲ್ಲೇ ಇರುವಂತಹ ವಿಶಿಷ್ಟವಾದ ದೇವಾಲಯವಿದೆ. ಅಲ್ಲಿ ದೇವರಿಗೆ ಚೈನೀಸ್ ಆಹಾರವನ್ನು ನೀಡಲಾಗುತ್ತೆ. ಇಲ್ಲಿ ನೂಡಲ್ಸನ್ನು ಭಕ್ತರಿಗೆ ಪ್ರಸಾದವಾಗಿ ವಿತರಿಸಲಾಗುತ್ತೆ. ಕೋಲ್ಕತ್ತಾದ ತಂಗ್ರಾ ಪ್ರದೇಶದಲ್ಲಿ ಚೀನಿ ಕಾಳಿ ದೇವಾಲಯವಿದೆ. ಈ ಪ್ರದೇಶವನ್ನು ಚೀನಾ ಟೌನ್ ಅಂತ ಕರೀತಾರೆ. ಈ ದೇವಾಲಯವು ಟಿಬೆಟಿಯನ್ ಶೈಲಿಯಲ್ಲಿದೆ. ಈ ದೇವಾಲಯದ ಬೀದಿಯಲ್ಲಿ ಹಳೆಯ ಕೋಲ್ಕತ್ತಾ ಮತ್ತು ಪೂರ್ವ ಏಷ್ಯಾದ ಸುಂದರ ಸಂಸ್ಕೃತಿಯ ಒಂದು ನೋಟವನ್ನು ಕಾಣ್ಬೋದು. ದೇವಾಲಯದಲ್ಲಿ ಚೈನೀಸ್ ಖಾದ್ಯಗಳನ್ನು ಪ್ರಸಾದವಾಗಿ ನೀಡಲಾಗುತ್ತೆ. ಆದರೆ ಇಲ್ಲಿ ಹೊತ್ತಿಸಲಾದ ಅಗರಬತ್ತಿಗಳು ಸಹ ಚೀನಾದಿಂದ ಬರುತ್ತೆ. ಪ್ರಸಾದದ ಹೊರತಾಗಿ ಇಲ್ಲಿನ ಅಗರಬತ್ತಿಯ ಪರಿಮಳವು ಉಳಿದ ದೇವಾಲಯಗಳಿಂದ ಭಿನ್ನವಾಗಿದೆ. ಬಂಗಾಳಿ ಪಾದ್ರಿಯೊಬ್ಬರು ದೇವಾಲಯದಲ್ಲಿ ಪೂಜೆಯನ್ನು ನಡೆಸ್ತಾರೆ ಮತ್ತು ದುಷ್ಟಶಕ್ತಿಗಳನ್ನು ದೂರವಿಡೋಕ್ಕೆ ವಿಶೇಷ ಸಂದರ್ಭಗಳಲ್ಲಿ ಕೈಯಿಂದ ಮಾಡಿದ ಕಾಗದಗಳನ್ನು ಇಲ್ಲಿ ಸುಡ್ತಾರೆ. ಕಾಳಿಯ ಈ ದೇವಾಲಯದಲ್ಲಿ ಚೀನಿ ಪ್ರಸಾದವನ್ನು ನೀಡೋದಕ್ಕೆ ವಿಶೇಷವಾದ ಪವಾಡ ಕಾರಣವಿದೆ. ಸುಮಾರು 20 ವರ್ಷಗಳ ಹಿಂದೆ ಈ ದೇವಾಲಯವನ್ನು ಚೀನಾ ಮತ್ತು ಬಂಗಾಳಿ ಜನರ ದೇಣಿಗೆಯಿಂದ ನಿರ್ಮಿಸಲಾಗಿದೆ. ಈ ಸ್ಥಳದಲ್ಲಿ ಕಳೆದ 60 ವರ್ಷಗಳಿಂದ ಕಾಳಿ ದೇವಿಯನ್ನು ಮರದ ಕೆಳಗೆ ಪೂಜಿಸಲಾಗುತ್ತೆ. ಹಲವು ವರ್ಷಗಳ ಹಿಂದೆ ಚೀನಾದ ಹುಡುಗನೊಬ್ಬ ತೀವ್ರ ಅಸ್ವಸ್ಥನಾಗಿದ್ದ ಅಂತ ಸ್ಥಳೀಯರು ಹೇಳ್ತಾರೆ. ಈ ಬಾಲಕನಿಗೆ ಯಾವುದೇ ಚಿಕಿತ್ಸೆ ಫಲಕಾರಿ ಆಗಲಿಲ್ವಂತೆ. ಒಂದು ದಿನ ಮಗುವಿನ ಪೋಷಕರು ಅವನನ್ನು ಅಲ್ಲಿಗೆ ಕರೆತಂದು ಮರದ ಕೆಳಗೆ ಮಲಗಿಸಿದ್ರಂತೆ. ಇದರ ನಂತರ ಅವರು ಕಾಳಿ ದೇವಿಗೆ ಪ್ರಾರ್ಥನೆ ಮಾಡಿಕೊಂಡ್ರಂತೆ ಮತ್ತು ಅದ್ಭುತವಾಗಿ ಹುಡುಗ ಗುಣಮುಖನಾದಂತೆ. ಇದರ ನಂತರ ಈ ದೇವಾಲಯ ನಿರ್ಮಿಸಲಾಯಿತು ಮತ್ತು ಈ ದೇವಾಲಯವು ಹಿಂದೂ ಸಮುದಾಯ ಮತ್ತು ಚೀನಿ ಸಮುದಾಯದ ನಂಬಿಕೆಯ ಕೇಂದ್ರ ಆಯಿತು. ಚೀನಿ ಜನರು ದೇವಾಲಯಕ್ಕೆ ಬರಲು ಪ್ರಾರಂಭಿಸಿದಾಗ ಅವರು ತಮ್ಮ ಸಂಸ್ಕೃತಿಯ ಪ್ರಕಾರ ಕಾಳಿ ದೇವಿಗೆ ಆಹಾರವನ್ನು ನೀಡಲು ಪ್ರಾರಂಭಿಸಿದರು. ಅಂದಿನಿಂದ ಇಲ್ಲಿಯವರೆಗೆ ನೂಡಲ್ಸ್, ಚಾಪ್ಸ್ ಇತ್ಯಾದಿಗಳನ್ನು ನೈವೇದ್ಯವಾಗಿ ಅರ್ಪಿಸೋಕೆ ಪ್ರಾರಂಭ ಆಯಿತು. ಈ ಕಾಳಿ ಮಂದಿರ ಬೆಳಗ್ಗೆ ಮತ್ತು ಸಂಜೆ ಮಾತ್ರ ತೆರೆದಿರುತ್ತೆ. ಸೋಮವಾರದಿಂದ ಭಾನುವಾರದವರೆಗೂ ಇಲ್ಲಿ ಭಕ್ತರು ಕಾಳಿ ಮಾತೆಯ ದರ್ಶನ ಪಡೆಯಬಹುದು. ಕೊರೋನಾದಿಂದಾಗಿ ಈಗ ಹೊರ ರಾಜ್ಯದ ಪ್ರಯಾಣಿಕರು ಇಲ್ಲಿ ಬರಲು ಕೋವಿಡ್ ನೆಗೆಟಿವ್ ವರದಿ ನೀಡಬೇಕಾಗಿದ್ದು ಕಡ್ಡಾಯ. ದೇವಾಲಯದ ಸ್ಥಳವು ಸುಮಾರು 60 ವರ್ಷಗಳಷ್ಟು ಹಳೆಯದಾಗಿದೆ ಮತ್ತು ಮರದ ಕೆಳಗೆ ಒಂದೆರಡು ಸಿಂಧೂರ್ ಹೊದಿಸಿದ ಕಪ್ಪು ಕಲ್ಲುಗಳಾಗಿತ್ತು. ಅಲ್ಲಿ ವಾಸಿಸುವ ಜನರು ಕಲ್ಲುಗಳನ್ನು ಪೂಜಿಸುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಚೀನಿಯರು ಅದನ್ನು ನೀವು ಏನಾದರೂ ಕೋಲ್ಕತ್ತಾ ನಗರಕ್ಕೆ ತೆರಳುತ್ತಿದ್ದರೆ ಚೀನಾ ಟೌನ್ನಲ್ಲಿರುವ ಕಾಳಿ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ